ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ನಾರಾಯಣಪುರ ಬಲದಂಡೆ ಕಾಲುವೆಯ ಅಚ್ಚುಕಟ್ಟು ಪ್ರದೇಶದ ರೈತರ ಬೆಳೆಗಳ ರಕ್ಷಣೆ ಏಪ್ರಿಲ್ 15ರವರೆಗೆ ಕಾಲುವೆಗಳಿಗೆ ನೀರು ಹರಿಸುವಂತೆ ಆಗ್ರಹಿಸಿ ತಾಲೂಕಿನ ಗಬ್ಬೂರು ಗ್ರಾಮದ ನಂದೇಶ್ವರ ದೇಗುಲದಿಂದ ರಾಯಚೂರು ಜಿಲ್ಲಾಧಿಕಾರಿ ಕಚೇರಿವರೆಗೆ ರೈತರೊಂದಿಗೆ ಪಾದಯಾತ್ರೆ ನಡೆಸಿದ್ದಾರೆ. ಬುಧವಾರ ಪಾದಯಾತ್ರೆ ಆರಂಭಿಸಿ ಮಾತನಾಡಿದರು. ಕಾಂಗ್ರೆಸ್ ರೈತರ ವಿರೋಧಿ ಆಗಿದ್ದಾರೆ. ವೇದಿಕೆಗಳ ಮೇಲೆ ನಾವು ರೈತರ ಪರ, ರೈತರೇ ನಮ್ಮ ಕಣ್ಣು ಬೆನ್ನೆಲುಬು ಎಂದು ಹೇಳಿ ರೈತರ ಬೆಳೆಗಳಿಗೆ ನೀರು ಹರಿಸದೆ ಆಂಧ್ರಕ್ಕೆ ರಾತ್ರೋರಾತ್ರಿ ನೀರು ಕೊಟ್ಟು ರೈತರಿಗೆ ದ್ರೋಹ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಲುವೆಯ ನೀರನ್ನೇ ನಂಬಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ, ಮೆಣಸಿನಕಾಯಿ, ಶೇಂಗಾ, ಸಜ್ಜೆ ಬೆಳೆದಿದ್ದಾರೆ. ಕಾಳು ಕಟ್ಟುವ ಹಂತದಲ್ಲಿರುವಾಗ ನೀರನ್ನು ನಿಲ್ಲಿಸಲಾಗಿದೆ. ರೈತರು ನೀರಿಗಾಗಿ ಹಲವಾರು ಹೋರಾಟ ಮಾಡಿದರು. ದೇವದುರ್ಗ ಬಂದ್ ಮಾಡಿದರೂ ಸರ್ಕಾರ ಕ್ಯಾರೆ ಎನ್ನುತ್ತಿಲ್ಲ. ರೈತರ ಬೆಳೆಗಳ ರಕ್ಷಣೆಗಾಗಿ ನಾನು ಸಾಮಾನ್ಯ ರೈತಳಾಗಿ ಪಾದಯಾತ್ರೆ ನಡೆಸುತ್ತಿದ್ದಾನೆ. ಏಪ್ರಿಲ್ 15ರವರೆಗೆ ಕಾಲುವೆಗಳಿಗೆ ನೀರು ಬಿಡುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಹೇಳಿದರು. ಇಂದು ನಮಗೆ ಏಪ್ರಿಲ್ 15ರವರೆಗೆ ನೀರು ಬೇಕು ಅಂತೇಳಿ ಇಡೀ ಎಲ್ಲ ನಮ್ಮ ರೈತರ ಒಂದು ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡು ರೈತರು ನಿರಂತರವಾಗಿ ಈಗೇನು ನಮ್ಮ ಎಲ್ಲ ಪಕ್ಷಾತೀತವಾಗಿ ಹೋರಾಟ ಮಾಡ್ತಿದ್ರು, ಆದರೂ ಕೂಡ ಅಧಿಕಾರಿಗಳು ಮತ್ತು ಸರ್ಕಾರ ಅವರಿಗೆ ಸ್ಪಂದಿಸಿಲ್ಲ. ಏನಾದರೂ ಈಗ ನೀರು ಕೊಟ್ಟಿಲ್ಲ ಅಂದರೆ ನಮ್ಮ ರೈತರಿಗೆ ಉಳಿಗಾಲನೇ ಇಲ್ಲ. ಹಂಗಾಗಿ ಒಂದು ನೀರು ಕೊಡಬೇಕು, ಯಾವುದೇ ಕಾರಣಕ್ಕೂ ಏಪ್ರಿಲ್ 15ರವರೆಗೆ ನೀರು ಹರಿಸ್ಬೇಕು ಅನ್ನೋಂಥ ಒಂದು ಮನವಿಯನ್ನು ನಾವೇನು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಪಾದಯಾತ್ರೆ ಮುಖಾಂತರ ಅವ್ರಿಗೆ ಮನವಿ ಕೊಟ್ಟು ಸರ್ಕಾರನ ಒತ್ತಾಯ ಮಾಡಬೇಕು, ಯಾವುದೇ ಕಾರಣಕ್ಕೂ ರೈತರಿಗೆ ನ್ಯಾಯ ಕೊಡಿಸ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಾವೆಲ್ಲರೂ ಎಲ್ಲ ರೈತರ ಜೊತೆಯಲ್ಲಿ ನಾವು ಪಕ್ಷಾತೀತವಾಗಿ ಪಾದಯಾತ್ರೆ ಮಾಡ್ತಾಯಿದ್ವಿ. ಈಗಾಗಲೇ ರೈತರು ಸಾಕಷ್ಟು ಹೋರಾಟ ಮಾಡ್ತಾರೆ. ದೇವದುರ್ಗ ತಾಲೂಕಿನ ನಮ್ಮ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಕರೆಮ್ಮ ಜಿ ನಾಯ್ಕ ಅವರ ನೇತೃತ್ವದಲ್ಲಿ ಇವತ್ತು ನೀರಿಗಾಗಿ ಹೋರಾಟ, ಒಂದು ರೈತರ ಪರವಾದಂಥ ಹೋರಾಟ ಏನು ಹಮ್ಮಿಕೊಂಡಿದ್ದು, ಇವತ್ತು ಲಕ್ಷಾಂತರ ಇವತ್ತು ರೈತರು ಏನಪ್ಪ ಅಂತಂದರೆ ಸಂಕಷ್ಟದಲ್ಲಿದ್ದಾರೆ. ಇವತ್ತು ದೇವದುರ್ಗ ತಾಲೂಕಿನಲ್ಲಿ ಇವತ್ತು ನಾವೇನಪ್ಪ ಅಂತಂದರೆ ಪಾದಯಾತ್ರೆ ಜಿಲ್ಲಾಧಿಕಾರಿ ರಾಯಚೂರು ಕಚೇರಿವರೆಗೂ ಏನಪ್ಪ ಅಂತಂದರೆ ಹಮ್ಮಿಕೊಂಡಿದ್ದೇವೆ. ಈ ದಿನ ಸಾವಿರಾರು ಸಂಖ್ಯೆಯಲ್ಲಿ ರಾಯಚೂರು ಪಾದಯಾತ್ರೆ ಏನಪ್ಪ ಅಂತಂದರೆ ನಾವು ಹಮ್ಮಿಕೊಂಡ ಕಾರಣ ಇವತ್ತು ಜನರಲ್ಲಿ ಭಾಳ ಕಷ್ಟದಿಂದ ಏನಪ್ಪ ಅಂದ್ರೆ ಭತ್ತ ಬೆಳೆದಂಥ ಜನರು ಇರ್ಬೋದು, ಇವತ್ತು ಮೆಣಸಿನಕಾಯಿ ಬೆಳೆದಂಥ ಜನರು ಇರ್ಬೋದು, ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ಏನಪ್ಪ ಅಂತಂದರೆ ಎಚ್ಚರಿಕೆ ಕೊಡ್ತಕ್ಕಂಥ ಒಂದು ಪಾದಯಾತ್ರೆ ನಾವು ಹಮ್ಮಿಕೊಂಡಿದ್ದೇವೆ. ಈ ದಿನದಲ್ಲಿ ಏನಪ್ಪ ಅಂತಂದರೆ ನಮ್ಮ ಬಡವರ ಪರವಾಗಿ ಕರೆಮಕ್ಕನವರು ಏನು ಪಾದಯಾತ್ರೆ ಮಾಡ್ತಾರೆ ಅವತ್ತು ಇವತ್ತು ಸಕ್ಸಸ್ ಆಗಬೇಕು. ಅದರ ಜೊತೆಗೆ ಎಲ್ಲ ಚುನಾವಣೆಯಲ್ಲಿ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಮಾಜಿ ಇರ್ಬೋದು, ಹಾಲಿ ಇರ್ಬೋದು, ಎಲ್ಲರೂ ಏನಪ್ಪ ಅಂದರೆ ಈ ಒಂದು ಪಾದಯಾತ್ರೆಗೆ ಅವರು ಸಹಕಾರ ನೀಡಬೇಕು. ಅದರ ಜೊತೆಗೆ ಪಕ್ಷಾತೀತವಾಗಿ ಇವತ್ತು ಪಾದಯಾತ್ರೆ ಯಶಸ್ವಿಗೊಳಿಸೋಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಸಿದ್ದನಗೌಡ ಪಾಟೀಲ್ ಮೂಡಲ್ಗೊಂಡ ಮಾಜಿ ತಾಲೂಕು ಪಂಚಾಯತ್. ಈರೇಶ್ ಸಾವಿನ ಪ್ರಕರಣದಲ್ಲಿ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಜಾತಿ ನಿಂದನೆ ಮತ್ತು ಕೊಲೆ ಪ್ರಕರಣ ದಾಖಲಿಸಿ ಪ್ರಕರಣದ ತನಿಖೆಯನ್ನು ಸಿಐಡಿಗೆ ವಹಿಸಲು ನಿರ್ಧರಿಸಲಾಗಿದೆ ಎಂದು ಪೊಲೀಸ್ ಮಹಾನಿರೀಕ್ಷಕರಾದ ಲೋಕೇಶ್ ಕುಮಾರ್ ಹೇಳಿದರು. ಅವರಿಂದು ಜಿಲ್ಲಾ ಪೊಲೀಸ್ ಪರಿಶಿಷ್ಟ ಅಧಿಕಾರಿ ಕಚೇರಿ ಭೇಟಿ ನೀಡಿ ಪ್ರಕರಣದ ಬಗ್ಗೆ ಮಾಹಿತಿ ಪಡೆದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಇಬ್ಬರು ಪೊಲೀಸ್ ಅಧಿಕಾರಿಗಳ ಅಮಾನತು ಪ್ರಕಟಿಸಿದರು. ಹೀರೀಶ್ ನಿಧನಕ್ಕೆ ಸಂಬಂಧಿಸಿದ ಮೃತ ತಂಗಿ ಜ್ಯೋತಿ ನೀಡಿದ ದೂರಿನ ಮೇರೆಗೆ ಈ ಕ್ರಮ ಕೈಗೊಳ್ಳಲಾಗಿದೆ.
ಗಂಡ ಹೆಂಡತಿ ಜಗಳದ ಪ್ರಕಾರದಲ್ಲಿ ಈರೇಶ್ನನ್ನು ಮಹಿಳಾ ಠಾಣೆಗೆ ಕರೆಯಿಸಿ ಮಾರಣಾಂತಿಕ ಹಲ್ಲೆ ಮಾಡಿರುವುದೇ ಈ ಸಾವಿಗೆ ಕಾರಣ ಎಂದು ದೂರಲಾಗಿದೆ. ಈ ಕುರಿತು ಜಾತಿ ನಿಂದನೆ ಪ್ರಕರಣ ಸೇರಿದಂತೆ ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಡಿಎಸ್ಟಿ ನೇತೃತ್ವದಲ್ಲಿ ತನಿಖೆ ನಡೆಸಲಾಗಿದೆ. ಈ ಪ್ರಕರಣದ ಸಿಐಡಿ ತನಿಖೆಗೆ ವಹಿಸಲಾಗಿದೆ. ಶೀಘ್ರವೇ ಸಿಐಡಿ ತಂಡ ಆಗಮಿಸಲಿದ್ದು ಪ್ರಕರಣದ ಹಸ್ತಾಂತರಿಸಲಾಗುತ್ತದೆ. ಇದಾಗಿದೆ. ಆ ಸಂಬಂಧ ಒಂದು ಪ್ರಕರಣ ದಾಖಲಾಗಿದೆ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ. PSI ಪಶ್ಚಿಮ ಪೊಲೀಸ್ ಠಾಣೆ ಮತ್ತು CPI ಪಶ್ಚಿಮ ಇವರಿಬ್ಬರ ಮೇಲೆ ಅಟ್ರಾಸಿಟಿ ಕೇಸು ಮತ್ತು ಮರ್ಡರ್ ಕೇಸು ರಿಜಿಸ್ಟರ್ ಆಗಿದೆ. FIR ಕೂಡ ಆಗಿದೆ ಮತ್ತು ಇತರ ಕೇಸಿನ ತನಿಖೆಯನ್ನು ಅದು ಏನು ಹೇಳಿದ್ದಾರೆ, ಫಿರ್ಯಾದಿದಾರರು ಅಂದರೆ ಸಬ್ ಇನ್ಸ್ಪೆಕ್ಟ್ರು ಮತ್ತು ಇನ್ಸ್ಪೆಕ್ಟರ್ ಅವರು ಏನು ಶ್ರೀ ವೀರೇಶ್ ಅವರನ್ನು ಕರೆಸಿ ಒಂದು ಕೌಟುಂಬಿಕ ಗಲ್ಲಾದ ಹಿನ್ನೆಲೆಯಲ್ಲಿ ಸ್ಟೇಷನ್ಗೆ ಕರೆಸಿ ಅವರಿಗೆ ಹೊಡೆದು ಮಾಡಿ ಅವರಿಗೆ ಮಾರಣಾಂತಿಕ ಗಾಯ ಮಾಡಿದರೆ. ಅದರಿಂದನೇ ಅವರು ನಂತರ ಬಂದು ಆಸ್ಪತ್ರೆಗೆ ಹೋಗುವಾಗ ಮೃತಪಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಇದೆ. ಆ ಕಂಪ್ಲೇಂಟಿಗೆ ಅನುಸಾರ ನಾವು ವಿವಿಧ ಕಲಂಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ. ನಂತರ ತನಿಖೆಯನ್ನು ಮಾಡಬೇಕು. ಸದ್ಯಕ್ಕೆ ಈಗ ರಾಯಚೂರು ಉಪಯೋಗದ DYSP ಅವರು ತನಿಖಾಧಿಕಾರಿಯಾಗಿದ್ದಾರೆ. ಈಗ ನಾವು CID ಇದಕ್ಕೆ ಪತ್ರ ವ್ಯವಹಾರ ಮಾಡಿದ್ದೀವಿ. CID ತಂಡ ಕೂಡ ಬಹುಶಃ ನಾಳೆ ಅವರು ಬರ್ತಾರೆ. ಬಂದ ಮೇಲೆ ಅವರಿಗೆ ತನಿಖೆಯನ್ನು CIDಗೆ ಕೊಡ್ತೀವಿ. ಈ ಪ್ರಕರಣದ ಹಿನ್ನೆಲೆಯಲ್ಲಿ ನಾನು ಮತ್ತು SP ಅವರು ನಿರ್ಧಾರ ತಗೊಂಡು PSI ವೆಸ್ಟ್ ಮಂಜುನಾಥ್ ಮತ್ತು CPI ನಾಗರಾಜ್ ಮೊಕ್ಕ ಅವರನ್ನು ಅಮಾನತು ಮಾಡಿದ್ದೀವಿ. ಅವರಿಗೆ ಮುಂದಿನ ಪ್ರಕ್ರಿಯೆಯನ್ನು CID ತನಿಖಾಧಿಕಾರಿಗಳು ಬಂದ ಮೇಲೆ ನಿರ್ವಹಿಸ್ತೀವಿ. ನೇರ ವೇತನ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಲು, ಇನ್ನಿತರೆ ಸೌಲಭ್ಯ ಒದಗಿಸಲು ಮತ್ತು ವರ್ಗಾವಣೆ ಹೆಸರಲ್ಲಿ ಕಿರುಕುಳ ನೀಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಿನಗೂಲಿ ಮತ್ತು ಗುತ್ತಿಗೆ ಪೌರ ಸೇವಾ ನೌಕರರ ಸಂಘ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಪೌರ ಕಾರ್ಮಿಕರ ಸಂಖ್ಯೆ 364ರಿಂದ 507 ಮಂಜೂರಾದ ಹುದ್ದೆಗಳಿಗೆ ಹೆಚ್ಚಿಸಲ್ಪಟ್ಟಿವೆ. ಆದರೆ 143 ಬದಲಿಗೆ ಸರ್ಕಾರ ಕೇವಲ 75 ನೇರ ವೇತನ ಪೌರ ಕಾರ್ಮಿಕರ ಹುದ್ದೆಗಳನ್ನು ನೇಮಕ ಮಾಡಿವೆ. ಉಳಿದ 68 ಪೌರ ಕಾರ್ಮಿಕರ ಹುದ್ದೆಗಳಿಗೆ ಮಂಜೂರಾತಿ ನೀಡಬೇಕಾಗಿದೆ. ಸರ್ಕಾರ ಆದೇಶದಂತೆ ಇನ್ನೂ 70 ಜನ ನೇರ ವೇತನ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸುವ ಪ್ರಕ್ರಿಯೆ ನಿಲ್ಲಿಸಿದ್ದರಿಂದ ವಯಸ್ಸಾದ ನೇರ ವೇತನ ಪೌರ ಕಾರ್ಮಿಕರು ಆತಂಕದಲ್ಲಿದ್ದಾರೆ. ಆದ್ದರಿಂದ ಕೂಡಲೇ 70 ಜನ ನೇರ ವೇತನ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು ಮತ್ತು ಮಂಜೂರಾದ 75 ನೇರ ವೇತನ ಪೌರ ಕಾರ್ಮಿಕರ ಹುದ್ದೆಗಳಿಗೆ ಮರಣ ಹೊಂದಿದ ಪರಿಹಾರವಿಲ್ಲದೆ ನಿವೃತ್ತಿಗೊಂಡ ನೇರ ವೇತನ ಪೌರ ಕಾರ್ಮಿಕರನ್ನು ಮತ್ತು ಹಲವಾರು ಕಾರಣಗಳಿಂದ ವಜಾಗೊಂಡ ಒಟ್ಟು 20 ಜನ ಪೌರ ಕಾರ್ಮಿಕರ ಕುಟುಂಬಗಳ ಸದಸ್ಯರನ್ನು ನೇಮಕ ಮಾಡಿಕೊಳ್ಳಬೇಕು ಎಂಬ ಬೇಡಿಕೆಯನ್ನು ಮುಂದಿಟ್ಟು ಪ್ರತಿಭಟನೆ ನಡೆಸಲಾಯಿತು. ನೀಡುತ್ತಿರುವ ಕಿರುಕುಳದ ವಿರುದ್ಧ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಗರಸಭೆ ಅಂತ ನಾವೇನು ಕರಿತಿದ್ವಿ, ಈಗ ಅದು ಮಹಾನಗರ ಪಾಲಿಕೆ ಆಗಿದೆ. ಅದು 364 ಮಂದಿಯಲ್ಲಿ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು 250 ಮಂದಿ ಮಾತ್ರ. ಸುಮಾರು 110ರಿಂದ 120 ಮಂದಿ ಅಲ್ಲಿ ಕೆಲಸನೇ ಮಾಡುತ್ತಿಲ್ಲ. ಇದೆಲ್ಲರಿಗೂ ಗೊತ್ತಿದೆ. ಗುರುಸಿದ್ದೇನವರು ಈಗೇನು ಉಪಾಯುಕ್ತರದಾರಲ್ಲ, ಅವರು ಕಮಿಷನರ್ ಆಗಿರೋ ಕಾಲಕ್ಕೆ ಸುಮಾರು 85 ಮಂದಿನ ಅಂಥವ್ರನ್ನ ಅವರು ಕೆಲಸ ಮಾಡಿಸ್ತಾ ಇದ್ರು. ಹೊಸ ಬಾಡಿ ಬಂದ ಮೇಲೆ ಮತ್ತೆ ಅವರು ಯಾರ್ಯಾರು ತಮ್ಮ ಪಾಡಿಗೆ ತಮ್ಮ ಲೀಡರ್ಗಳ ಮನೆಗಳನ್ನು ಕಾಯೋದು, MLC MLA ಮನೆಗಳನ್ನು ಕಾಯೋದು, ಕೌನ್ಸಿಲ್ ಮನೆಗಳನ್ನು ಕಾಯೋದು, ಅದೆಲ್ಲ ಪ್ರಾರಂಭ ಆಗಿದೆ. ಹೀಗಾಗಿ ಕೆಲಸದ ಒತ್ತಡ ಹೆಚ್ಚಾಗಿದೆ ನಮ್ಮ ಯಾರು ನೇರ ಪೌರ ಕಾರ್ಮಿಕರ ಮೇಲೆ. ಮತ್ತೆ ಇವರು ಎದುರು ಮಾತಾಡ್ತಾರಂತ ಅನ್ನೋ ಕಾರಣಕ್ಕಾಗಿ ಇವ್ರನ್ನ ಬೇರೆ ಬೇರೆ ಕಡೆ ಇವ್ರನ್ನ ಟ್ರಾನ್ಸ್ಫರ್ ಮಾಡಬೇಕಂತ ಸ್ಟಾರ್ಟ್ ಆಗಿದೆ. ಯಾರಿಗೂ ಟ್ರಾನ್ಸ್ಫರ್ ಇಲ್ಲ, ದಫೇದಾರ್ಗಳಿಗೂ ಟ್ರಾನ್ಸ್ಫರ್ ಇಲ್ಲ, ಹಳೆ ಮಂದಿಗಳು ಹಳೆ ಪರ್ಮನೆಂಟ್ ಅವ್ರಿಗೂ ಟ್ರಾನ್ಸ್ಫರ್ ಇಲ್ಲ. ಕೇವಲ ನೇರ ಪಾವತಿ ಅವ್ರ ಮಂದಿ ಮೇಲೆ ಮಾತ್ರ ಇವರು ಕಣ್ಣಿಟ್ಟು ಅವ್ರ ಮೇಲೆ ಹರಾಸ್ಮೆಂಟ್ ಮಾಡ್ತಕ್ಕಂಥದ್ದು. ಅದು ನಾವು ಹೇಳ್ದಂಗೆ ಕೇಳಬೇಕು. ಎಷ್ಟು ಬೇಕಾದಷ್ಟು ಕೆಲಸ ತೊಗೊಳ್ತೀವಿ ಅಂತ ಅನ್ನೋದು. ನಿಮಗೆ ತಾಕತ್ತಿದ್ರೆ 110-120 ಮಂದಿಲಿಂದ ನೀವು ಕೆಲಸ ಮಾಡಿಸ್ಕೊಳ್ರಿ. ಅವರಿಗೆ ತಿಂಗಳು ನೀವು ಸಂಬಳ ಕೊಟ್ಟು ಮನೆಗಳು ಕಾಯಿಸ್ತಾ ಬೇರೆ ಬೇರೆ ಕೆಲಸ ಮಾಡಿಸ್ತಾ ಪೌರ ಕಾರ್ಮಿಕರ ಸಂಬಳವನ್ನು ಅವ್ರಿಗೆ ಕೊಡ್ತಾ ಹೆಚ್ಚಿಗೆ ಕೆಲಸವನ್ನು ನೇರ ಪಾವತಿ ನಮ್ಮ ಪೌರ ಕಾರ್ಮಿಕರ ಮೇಲೆ ಹಾಕಿ ಅವರಿಗೆ ಎದುರಿಸಿ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಕೂಡ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಇದೆಲ್ಲದರ ಮಧ್ಯದಲ್ಲಿ ನಾವು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮತ್ತು ಸುಮಾರು 70 ಮಂದಿ ಮೇಲೆ ನಮ್ಮ ನೇರ ಪಾವತಿ ಅವ್ರನ್ನ ಪರ್ಮನೆಂಟ್ ಮಾಡ್ಬೋದು. ಬಂದಂಥ 75 ಎಡಿಷನಲ್ ಪೋಸ್ಟ್ಗಳಿಗೆ ನಮ್ಮ ಮರಣ ಹೊಂದಿದವ್ರನ್ನ
ಆಮೇಲೆ ನಿವೃತ್ತಿ ಹೊಂದಿದವ್ರನ್ನ, ಕೆಲವೊಂದು ವಜಾಗೊಂಡಂಥ ಅವ್ರ ಕುಟುಂಬಸ್ಥರನ್ನ ಅದಕ್ಕೆ ನೇಮಕ ಮಾಡಿಕೊಳ್ಬೇಕಂತ ಇವತ್ತು ನಮ್ಮ ಮೇನ್ ಡಿಮಾಂಡ್ಸ್ ಅವರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗ ಏಪ್ರಿಲ್ 6ರಿಂದ ಮನೆ ಮನೆ ಸಮೀಕ್ಷೆ ಪ್ರಾರಂಭಿಸಲಿದ್ದು, ಛಲವಾದಿ ಹಾಗೂ ಉಪಜಾತಿಗಳು ಮೂಲ ಜಾತಿಯ ಮಾಹಿತಿಯನ್ನು ದಾಖಲೀಕರಿಸಬೇಕು ಎಂದು ರಾಜ್ಯ ಬಲಗೈ ಹೋಲೆಯ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಸಂಚಾಲಕ ರವೀಂದ್ರನಾಥ್ ಪಟ್ಟಿ ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬಲಗೈ ಸಮುದಾಯ ಛಲವಾದಿ ಓಲೆಯ ಬೇಗರ್ ಬ್ಯಾಗರ್ ಮಾಲಾ ಮಹರ್ ಜಾತಿಗಳ ಜನರು ಸಮೀಕ್ಷೆ ಬರುವ ಗಣತಿದಾರರಿಗೆ ಆಧಾರ್ ಕಾರ್ಡ್ ನೀಡಿ ಪೂರ್ವಜರು ಬರೆಸಿರುವ ಜಾತಿಯನ್ನೇ ಬರೆಸಿ ಮಾಹಿತಿ ನೀಡಬೇಕು. ಜಾತಿ ಪ್ರಮಾಣದಲ್ಲಿರುವ ಜಾತಿಯನ್ನು ದಾಖಲಿಸಬೇಕು. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಜಾತಿ ಜನರು ಜಾತಿಗಳ ಪಕ್ಕದಲ್ಲಿ ಮೂಲ ಜಾತಿಯಾದ ಛಲವಾದಿ ಓಲೆಯ ಬೇಗರ್ ಮಾಲಾ ಮಹರ್ ಬಲಗೈ ಎಂದು ಮೂಲ ಜಾತಿ ಕಾಲಂನಲ್ಲಿ ಬರೆಸಬೇಕು. ಸಮಾಜ ಮುಖಂಡರು, ಕಾರ್ಯಕರ್ತೆಯರು ಪ್ರತಿ ಗ್ರಾಮಗಳಲ್ಲಿ, ವಾರ್ಡ್ಗಳಲ್ಲಿ ಗಣತಿದಾರರಿಗೆ ನಿಖರ ಮಾಹಿತಿ ನೀಡಬೇಕು. ರಾಜ್ಯದಲ್ಲಿನ ಎಲ್ಲ ಕುಟುಂಬಗಳು ನಮೂನೆ 25 ಮಾಹಿತಿಯನ್ನು ಸರ್ಕಾರ ಸಂಗ್ರಹಿಸಿದ್ದು, ಗೊಂದಲವಾಗದಂತೆ ಮೂಲ ಜಾತಿಯನ್ನು ನಮೂದಿಸಬೇಕು ಎಂದು ವಿನಂತಿಸಿದರು. ಪಂಗಡಗಳು ಒಳ ಮೀಸಲಾತಿ ನೀಡಬೇಕಂತೇಳಿ ಹೋರಾಟ, ಸುದೀರ್ಘ ಹೋರಾಟ 30 ವರ್ಷಗಳಾದ ನಂತರ 2011ರಲ್ಲಿ ಸದಾಶಿವ ವರದಿಯನ್ನು ಸರ್ಕಾರ ಸಲ್ಲಿಸಿತು. ಸದಾಶಿವ ವರದಿಯನ್ನು ಸರ್ಕಾರ ಒಪ್ಪದೆ ಬಿಜೆಪಿ ಸರ್ಕಾರವು ಮಾಧುಸ್ವಾಮಿ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿತು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಪೆಂಡಿಂಗ್ ಇದ್ದಿದ್ದರಿಂದ ಅದು ಯಾವುದೂ ಕ್ರಮ ಜರುಗಿಸಿಲ್ಲ. ಕಳೆದ ವರ್ಷ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ತೀರ್ಮಾನ ತೆಗೆದುಕೊಂಡು ರಾಜ್ಯಗಳೇ ಒಳ ಮೀಸಲಾತಿಯನ್ನು ನೀಡಬಹುದು ಅಂತೇಳಿ ತೀರ್ಪು ನೀಡಿತು. ಆ ತೀರ್ಪಿನ ಅನ್ವಯ ರಾಜ್ಯ ಸರ್ಕಾರವು ಜಸ್ಟಿಸ್ ಅದನ್ನು ದತ್ತಾಂಶ ಪರಿಶೀಲಿಸಿ ಮೀಸಲಾತಿ ನೀಡಬೇಕಂತೇಳಿ ಸರ್ಕಾರ ತನ್ನ ತೀರ್ಪು ನೀಡಿತು. ಆ ತೀರ್ಪಿನ ಅನ್ವಯ ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ನೀಡಲು ಜಸ್ಟಿಸ್ ನಾಗಮೋಹನ್ ದಾಸರ ಏಕ ಸದಸ್ಯತ್ವ ಪೀಠವನ್ನು ನೇಮಿಸಿತು. ಆ ಸದಾಶಿವ ನಾಗಮೋಹನ್ ದಾಸರು ದಿನಾಂಕ 27/3/2000 ಪರಿಶಿಷ್ಟ ಜಾತಿಗಳ ಮೀಸಲಾತಿಗೆ ಜಸ್ಟಿಸ್ ನಾಗಮೋಹನ್ ಏಕ ಸದಸ್ಯತ್ವ ಪೀಠ ಸರ್ಕಾರಕ್ಕೆ ತನ್ನ ಮಧ್ಯಂತರ ವರದಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಉಪಜಾತಿಗಳ ವೈಜ್ಞಾನಿಕ ವರ್ಗೀಕರಣ ಮಾಡಲು ಹೊಸದಾಗಿ ಸಮೀಕ್ಷೆ ನಡೆಸಿ ದತ್ತಾಂಶ ಸಂಗ್ರಹಿಸಬೇಕೆಂದು ಸದರಿ ಸಮೀಕ್ಷೆಯು 30ರಿಂದ 40 ದಿವಸದೊಳಗೆ ನಡೆಸುವಂತೆ ಅವರು ಸರ್ಕಾರಕ್ಕೆ ಕೋರಿದ್ದಾರೆ. ಅದೇ ರೀತಿಯಾಗಿ ಸರ್ಕಾರ ದಿನಾಂಕ 28/3/2025 ಮಾನ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆ ನಡೆದ ತೀರ್ಮಾನ ತೆಗೆದುಕೊಂಡು ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿಯ ಆದಿ ಆಂಧ್ರ, ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಪರಿಶಿಷ್ಟ ಜಾತಿ ಉಪಜಾತಿಯ ಸಂಖ್ಯೆಯ ಕುಟುಂಬಗಳನ್ನು ಸಂಖ್ಯೆ, ಅವರ ಶಿಕ್ಷಣ, ವೃತ್ತಿ, ವಾಸಿಸುತ್ತಿರುವ ಪ್ರದೇಶ, ಮನೆ ಆದಾಯ, ಭೂಮಿ ಒಡೆತನ, ಮಾನವ ಅಭಿವೃದ್ಧಿ, ಸರ್ಕಾರದ ಪಡೆದ ಸೌಲಭ್ಯಗಳು, ರಾಜ್ಯ ಪ್ರಾತಿನಿಧ್ಯ ಇತ್ಯಾದಿ ಸಂಗ್ರಹಿಸಿ ತಯಾರಿಸಲು ಅವಶ್ಯಕವಾದ ಎಂದು ಸಭೆ ನಿರ್ಣಯಿಸಿದೆ. ಹೊಸ ಸಮೀಕ್ಷೆಯು ಜಿಲ್ಲಾವಾರು, ತಾಲೂಕುವಾರು, ಮಹಾನಗರ ಪಾಲಿಕೆ, ನಗರ ಪ್ರದೇಶ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೈಗೊಂಡು ದತ್ತಾಂಶ ಸಂಗ್ರಹಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸಮೀಕ್ಷೆ ನಡೆಸಲು ಅವಶ್ಯಕ ಸಂಪನ್ಮೂಲ ವ್ಯಕ್ತಿಗಳನ್ನು ಶಿಕ್ಷಣ ಇಲಾಖೆಯಿಂದ ಶಿಕ್ಷಕರು, ಪಂಚಾಯತ್ ಮಟ್ಟದಿಂದ ಪಂಚಾಯತ್ ಅಭಿವೃದ್ಧಿಗಳ ಅಧಿಕಾರಿಗಳು, ನಗರದ ಕರವಸೂಲಿಗಳನ್ನು ಆಫೀಸಲ್ಲಿ ಹೂ ಆರ್ ಆಲ್ರೆಡಿ ವರ್ಕಿಂಗ್ ಇನ್ ಎ ಬೂತ್ ಲೆವೆಲ್ ಆಫೀಸರ್ಸ್ ಇನ್ ಎಲೆಕ್ಷನ್ಸ್. ಇತರರು ಸಮೀಕ್ಷೆಗೆ ಪ್ರತಿ 100 ಮನೆಗಳಿಗೆ ಒಬ್ಬರಂತೆ ಸಂಪೂರ್ಣ ವ್ಯಕ್ತಿಗಳು ನೇಮಿಸಿದ್ದಾರೆ. ಸದರಿ ಸಂಪೂರ್ಣ ವ್ಯಕ್ತಿಗಳು ಕ್ರೋಢೀಕರಿಸಲು ದಿನಾಂಕ 6/4/2025ರಿಂದ 2026/4/25 ಸಮೀಕ್ಷೆ ರಾಜ್ಯಾದ್ಯಂತ ನಡೆಯಲಿದೆ.